ಅಣ್ಣ ಪೊಲೀಸ್ ಅಣ್ಣ 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 ನನ್ನ ಜೂನಿಯರ್ ಆರ್ಟಿಸ್ಟ್ ಕಣ ಗೊತ್ತಿಲ್ಲ ಒಳಗಡೆ ಕೆಲಸ ಮಾಡಿ ಒಳಗೆ ನನ್ ಬಿಟ್ಬಿಡೋಣ ಅಣ್ಣ ಅಣ್ಣ ನಾನು ಮಲಗಿಕೊಂಡಿದ್ದೇನೆ ತಾನೆ. ಏಯ್ ಮಲಗಿದ್ದೀನಿ ತಾನೆ ನೋಡಿನೂ ಹುಚ್ಚು ಆಯ್ತಿದ್ಯಲ್ಲಣ್ಣ. ನಾನು ಹುಚ್ಚ ಜಾಗದಲ್ಲಿ ನೀನ್ ಯಾಕೆ ಮಲಗಿದ್ಯಾ? ಓಡ ಏನ್ ಜೈಲಪ್ಪ, ನಮ್ಮಂತವ್ರು ಹೆಂಗಾದ್ರೂ ಬದುಕೋದೇ ಇಲ್ಲಿ. ನಮ್ಮನ್ ಕೆಣಕ್ಲಿ ನನ್ನ ಮಗಂಗೆ ಐತೆ ಊಟಪ್ಪ. ಸರ್ 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 ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಸರ್. ನಿಂತಿದ್ರೆ ತಲೆ ಮೇಲೆ ಹೊಡಿತಾರೆ, ಮಲಗಿದ್ರೆ ಮೇಲೆ ಬಂದು ಹುಚ್ಚು ಹೋಯ್ತಾರೆ, ನಡ್ಕ ಬರ್ತಿದ್ರೆ ಕ್ಯಾಕು ಸುಗಿತಾರೆ. ಯಾವನ ಇವನಲ್ಲ, ಒಳ್ಳೆ ಜುಟ್ಟು ನನ್ ಮಗ ಇದ್ದಂಗ ಅವನಲ್ಲ. ಹೋಗಿ ಪೊಲೀಸ್ನವ್ರಿಗೆ ಹೇಳ್ತಾವನೆ. ಅಲ್ಲ ಕರೆಕ್ಟ್ ಆಗಿ ಕೇಳಿ ಕನ್ಫರ್ಮ್ ಮಾಡ್ಕೊಳ್ರ ಇವನ ನಮ್ಮ ಹುಡುಗರಿಗೆ ಹೊಡೆದಿದ್ದು ಅಂತ. ಸರ್ ನೀವಾದ್ರೂ ಅವ್ರಿಗೊಂದು ಮಾತು ಹೇಳಿ ಸರ್. ನನ್ ಗುಟ್ರ ಮಕ್ಳೇ ನನ್ ಮಾತು ಕೇಳಕ್ಕಿಲ್ಲ, ಇನ್ನಿ ಬಡತ ಕೇಳ್ತಾವ? ನೋಡೋ, ಮರ್ಡ್ರು ರೇಪ್ ಮಾಡಿ 7 ವರ್ಷ ಜೈಲ್ ಕಾಲ ಕಳೆದವೆ. ಇದೇ ದೊಡ್ಡ ಜೈಲು, ಇದಕ್ಕಿಂತ ದೊಡ್ಡ ಜೈಲು ಯಾವ್ದೈತೆ ಅಂತ ಅಹಂಕಾರ ಅವಕ್ಕೆ. ನೋಡಯ್ಯ, ಬರೋದ್ ಬಂದ್ಬಿಟ್ಟಿದ್ಯಾ, ಹೆಂಗೋ ಅನ್ಸರ್ಸ್ಕೊಂಡು ಹೋಗು. ಸರ್ 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 ಏನೇ ಅದು ಸರ್, ಸಿಕ್ಕಾಪಟ್ಟೆ ಹೊಡಿತಾರೆ ಸರ್. ನೀನು ಹೊಡೆದ್ಬಿಡೋಗಯ್ಯ. ಇದನ್ ಮೊದ್ಲೇ ಹೇಳಕ್ಕಿಲ್ವಾ? ಮೊದ್ಲೇ ಹೇಳಿದ್ರೆ ಯಾಕೆ ಮಾಡಿದಿರಲ್ಲ? ಓ ಮಾಡಿದ್ದೀನಿ. ಸರಿ, ಇನ್ 1 hour ಇಲ್ಲಿ ಬರ್ಬೇಡಿ. ಸರಿ, ಏನಾರ ಮಾಡ್ಕೋಪ್ಪ. ಸರ್ 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 ಮತ್ತೇನಯ್ಯ ನಿಂದು? ನನ್ಗೇನ್ ಪ್ರಾಬ್ಲಮ್ ಆಗಲ್ಲ ತಾನೆ? ತಗೋ ಚಾರ್ಜು. ಯಾರು ಹೊರಗಡೆ ನಮ್ಮ ಹುಡುಗರಿಗೆ ಹೊಡೆದು ಬಂದೆಯಾ? ಇಲ್ಲಿ ನಿನ್ನ ಕತ್ತರಿಸಿ ಹಾಕುವೆ. ಏನಣ್ಣ, ಇದನ್ ಮೊದ್ಲೇ ಹೇಳಕ್ಕಿಲ್ವಾ? ಎಂತ ಮಾಡ್ತಿದ್ದೆ? ಇಂಥ ಕನಸುಗಳನ್ನ ಕೇಳ್ಕೊಂತ ನಾ ಇಲ್ಲೇ ಕುಂತಿ ಅಂದ್ರ ನೌಕರಿ ಕಳ್ಕೊಂಡು ಕನಸಿನಾಗ ಹೆಂಡ್ರ ಮಕ್ಳು ಕರ್ಕೊಂಡು ಸಂಬಳ ಎಣಸ ಪರಿಸ್ಥಿತಿ ಬಂದಿತ್ತು. ಓಯಪ್ಪ ನಂದು. ಸರ್ ಇದು ಕನ್ಸಲ್ಲ ಸರ್, ಒರಿಜಿನಲ್ ನನ್ ರಿಯಲ್ ಲೈಫ್ ಸ್ಟೋರಿ. ನೀವು ಬರಲೇ, ಇದು ನನ್ನ ರಿಯಲ್ ಸ್ಟೋರಿ ಆಗಿತ್ತಂದ್ರ ನೀನ್ ಸಿನಿಮಾದವನೇ ಆಗಿತ್ತಿದ್ರ ಬಿಡಿಸಲ್ಲಿ ಯಾರು ಬರ್ಬೇಕಾಗಿತ್ತಲ್ಲ. ಅದಕ್ಕೆ ಬಂದಿತ್ತು ಸರ್. ನಿಮ್ಮ ಶೂಟಿಂಗ್ ಯೂನಿಟ್ ಜೊತೆ ಒಬ್ಬ ಕೈದಿ ಎಸ್ಕೇಪ್ ಆಗಿದೆ. ಅವ್ನು ಯಾರಂತ ಗೊತ್ತೇನ್ರಿ? ನಟೋರಿಯಸ್ ಬ್ಲೇಡ್ ರಾಜ. ಅವನು ಹುಡುಕೊಡ್ತೀರಾ ನೀವು? ನಿಮಗೆ ಶೂಟಿಂಗ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ಗೊತ್ತೇನ್ರಿ? ನೀವೇನೆಲ್ಲ ಅಲ್ಲಿ ಕತೆ ಕಾಯ್ತಿದ್ರೇನ್ರಿ? ಗೇಟಲ್ಲಿ ಏನ್ರಿ ಮಾಡ್ತಿದ್ರ ನೀವು? ಎಲ್ಲರನ್ನು ಚೆಕ್ ಮಾಡಿ ವೆರಿಫೈ ಮಾಡೋದು ಬಿಟ್ಟು ಶೂಟಿಂಗ್ ನೋಡ್ತಾ ಇದ್ದೀರಾ? ಫಸ್ಟ್ ಕಳಿಸ್ರಿ ಅವ್ನ ಆಚೆಗೆ. ಸರಿ ಸರ್. ಹಾಗೆ 2 ಬೇಲ್ ಬಾಂಡ್ನು ವೆರಿಫೈ ಮಾಡಿದ್ದೀನಿ, ಎಲ್ಲ ಸರಿಯಾಗಿದೆ. ಇವ್ರ ಬದಲು ಮತ್ತೆ ಬೇರೆ ಯಾರು ಬಿಟ್ಕಿಟ್ಟಿರಾ? ಮುತ್ತುರಾಜ ಜೂನಿಯರ್ ಆರ್ಟಿಸ್ಟ್ ಶೂಟಿಂಗ್ ನವನು ಕೇಶವ ಅಲಿಯಸ್ ಪಿಕ್ಲಾ, ತ್ಯಾಗರಾಜು ಅಲಿಯಸ್ ಬೆಕ್ಕು. ನೋಡ್ರಪ್ಪ, ಬಿಡುಗಡೆ ಇರ್ತದೆ, ತಕ್ಷಣ ಗೇಟ್ ಬಳಿ ಬರ್ಬೇಕು. ಏನ್ ರಿಲೀಸ್? ದೊಡ್ಡ ಆಸ್ಪತ್ರೆಗೆ ಸೆಂಟ್ರಲ್ ಜೈಲಿಗೆ ಬರ್ತೀನಿ ಅಂತ ಹೇಳ್ಬಾರ್ದಂಗ ಹೋಗ್ತಾ ಇರ್ಬೇಕು. ಮತ್ತೆ ಬರಕ್ ಏನೋ ಪ್ಲಾನ್ ಮಾಡಿ ಬರಲ್ಲ ಸರ್. ಒಂದ್ಸಲ ಬಂದೋದವ್ರು ಮತ್ತೆ ಬರ್ಲೇಬೇಕಿಲ್ಲಿ. ಜನ ನೋಡಿದ್ರ ಒಳ್ಳೆ ಹ್ಯಾಂಡ್ ಫೈಟ್ರು ಜಮಾನದಲ್ಲಿ ನೋಡಿದ್ದೆ. ಈಗ ನಿನ್ನೆ ನೋಡ್ತಾ ಇದ್ದೀನಿ. ಫೈಟ್ ಅಲ್ಲ, ಏನೋ ಮಗ ಮೌದು ನಂಗೆ ಹೊಡೆದಾಕ್ಬಿಟ್ಟೆ. ನೀನ್ ಹೊರಗಡೆ ಹೋದ್ರೆ ಅವ್ರ ಕಡೆ ಹುಡುಗರು ಸುಮ್ನೆ ಬಿಡ್ತಾರ ಅನ್ಕೊಂಡ? ಗುರು, ಹೊರಗಡೆ ಇರೋರು ಹೊಡೆದಿದ್ದಕ್ಕೆ ಇವ್ರು ನನಗೆ ಇಲ್ಲಿ ಒಳಗೆ ಲಾಕ್ ಮಾಡ್ಕೊಂಡಿದ್ದು. ಅದಕ್ಕೆ ಒಬ್ನೊಬ್ಬನ್ಗೂ ಕದಕಿದ್ದು. ಇನ್ ಹೊರಗಡೆ ನಾನು ಯಾರು ಮುಡ್ತಾರ ಗುರುವೆ?
ಹಾ ಬೋಲ್ ನನ್ನ ಮಗನಪ್ಪ ನೀನು. ಗೊತ್ತಾಯ್ತಲ್ಲ ಸೈನ್ ಹಾಕಣ. ಹಾ ಯಾರಲ್ಲಿದ್ರು ಹಂಗೆ ಹಾಕು. ಪೊಲೀಸನ ಎಲ್ಲ ಹಾಕ್ಲಣ್ಣ ಸೈನ್ ಹಾಕ್ಬಿಟ್ಟು ಹೋಗಯ್ಯ. ಅಯ್ಯೋ ನಿಮ್ ಹೀರೋನ್ ನೋಡ್ರಯ್ಯ, ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಕಣ್ರಯ್ಯ. 2 ದಿನಕ್ಕೆ ಹೆಂಗ್ ಸ್ವರ್ಗೋಗ ನೋಡ್ರಯ್ಯ. ಬಾರು ಮುತ್ತು ಯಾಕೋ ಹಿಂಗಾಗ್ಬಿಟ್ಟಿದ್ಯಾ? ನನ್ ಸರ್ವಿಸ್ ಅಲ್ಲ ಯಾರಿಗೂ ಹಿಂಗಾಗಿಲ್ಲ. ಸ್ವಲ್ಪ ಏನ್ ಮಾಡಿದ್ರೆ ನನ್ನ ಲೈಫ್ ಎಕ್ಕುಟ್ಟೋಗ್ಬಿಡೋದಲ್ಲ. ಒಳಗೆ ಅವನ ಎಸ್ಕೇಪ್ ಆಗಿದ್ಕೆ 12 ವರ್ಷ ನನ್ನ ಹಾಕಂಡ್ ಜಡ್ದಿರೋರು. ಅವಾಗ ನೀ ಬಂದ್ಬಿಡ್ಸ್ಕೊಂಡು ಒಳಗ್ ಲಾಕ್ ಆಗಿದ್ಯಾ ಅಂತ ಏನಾದ್ರು ಐಟಿ ಪತ್ರ ಕೊಡು. ನನ್ನ ಮಗನ ಏನಾದ್ರೂ ಪರವಾಗಿಲ್ಲ, ಒಳಗಡೆ ದೊಡ್ಡ ಹೀರೋ ಆಗಿದ್ದಾನೆ. ಅವ್ನಿಗೇನಾಗಿದೆ? ಅವನ್ನ ಬಿಡಿಸ್ಕೊಂಡ್ಬರ್ಬೇಕು ಜ್ಞಾನ ಬೇಡ ನಿನ್ಗೆ? ಯಾಕೆ ಬರ್ತೀಯ ಹೇಳು? ಆಫ್ಟರ್ ಆಲ್ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಗುಂಪಲ್ಲಿ ಇಲ್ಲ ಅಂತ ತಾನೆ? ಇಲ್ಲಪ್ಪ, ನಾನೇ ತಾನೇ ಬಿಡ್ಸ್ಕೊಂಡು ಮೊದ್ಲೇ ಹಾರ್ಟ್ ಪೇಷಂಟ್ ನಾನು. ಲೋ ಮಗ, ಆಗಿದ್ದಾಗೋಯ್ತು ಬಿಟ್ಬಿಡು. ಏನೋ ಬೈ ಚಾನ್ಸ್ ಮಿಸ್ಟೇಕ್ ಆಗೋಯ್ತಂತೆ. ಇಷ್ಟೆಲ್ಲ ಆಗಿದೆ ಆ ಚಾನ್ಸ್ಗೋಸ್ಕರ. ಅವಳು ಒಪ್ಕೊಳ್ತಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು, ಲಾಕ್ ಆಗಿದ್ದು. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಈಗ ಎಲ್ಲಿ ಸಿಗ್ತಾಳ? ಮಾದೇಗೌಡ, ಮಾದು, ಏನ್ ಗೌಡ ಮನೇಲೆಲ್ಲ ಆರಾಮ? ಕಾಲೇಜ್ ಹೋಗ್ಲಿಲ್ವಾ ಪಾಠ ಮಾಡಕ್ಕೆ? ಎಲ್ಲಿ ನಿನ್ ಹೆಂಡತಿ ಕಾಣ್ತಿಲ್ವಲ್ಲ? ಹಾ ಏನ್ ಲಕ್ಷ್ಮಿ, ಏನ್ ಇಷ್ಟು ಸಣ್ಣಗಾಗೋಗಿದ್ಯಾ? ಯಾಕೆ ಹಂಗ್ ನೋಡ್ತಿದ್ಯಾ? ಗುರ್ತ್ ಸಿಗ್ಲಿಲ್ವಾ ನಾನು ಯಾರು ಅಂತ? ಮರ್ತ್ ಬಿಟ್ಟಿದ್ಯಾ ನನ್ನನ್ನ? ಇರ್ಲಿ ಏನೋ ಗಮ್ಮಂತ ವಾಸನೆ ಬರ್ತಾ ಇದೆ. ಹಬ್ಬ ಜೋರಾ? ಏನ್ ಸ್ಪೆಷಲ್ಲು? ನೀನ್ ಯಾಕಮ್ಮ ಬರಕೋದೆ? ಅರೆ ಬಂದ್ರೇನಾಯ್ತು? ಅಲ್ಲ, ಬರಕ್ ಮುಂಚೆ ಒಂದ್ ಫೋನ್ ಮಾಡ್ಬಾರ್ದಾಗಿತ್ತ? ಇದೊಳ್ಳೆ ಕತೆ ಆಯ್ತಲ್ಲ. ನಮ್ಮನೆಗೆ ನಾನ್ ಬರೋಕ್ಕೆ ಫೋನ್ ಯಾಕೆ ಮಾಡ್ಬೇಕು? ಕೇಳ್ದೆ ನೀನ್ ಯಾಕೆ ಬಂದೆ? ಎಕ್ಸಾಮ್ ಮುಗ್ದು ಹಾಲಿಡೇಸ್ ಬಂತು, ಎಲ್ರು ಅವ್ರವ್ರ ಮನೆಗೆ ಹೋಗ್ತಿದ್ರು, ನಾನು ಬಂದೆ. ಅದಕ್ಕೇನಾಯ್ತೀಗ? ಇನ್ಮೇಲೆ ಏನಾಗುತ್ತೋ ಅಂತ ಭಯನಾ? ಯಾಕೆ? ನೀನ್ ಇಲ್ಲಿಗೆ ಬಂದಿರೋದು ಅವ್ರಿಬ್ರಿಗೂ ಗೊತ್ತಾದ್ರೆ ನಿನಗೋಸ್ಕರ ಅವ್ರಿಬ್ರು ಹೆಂಗ್ ಹೊಡ್ದಾಡ್ಕೊಂಡು ಸಾಯ್ತಾರೆ ಗೊತ್ತಾ? ಅವ್ರಿಬ್ರಾ? ಯಾರವ್ರು? ಗುರು, ಇವತ್ ನಾವ್ ಯಾರು ಅಂತ ಬೆಕ್ಕಿ ತೋರ್ಸ್ಲೇಬೇಕು ಗುರು. ಬಿಡೋದೇ ಇಲ್ಲ. ಈ ಸಲ ಮಿಸ್ ಆಗ್ಲೇಬಾರ್ದು ಗುರು. ಬಿಡೋ ಮಾತೇ ಇಲ್ಲ ಕಣಕ. ಪಾರು ನನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಪ್ಪಂಗ್ ಮಾತು ಕೊಟ್ಟಿದ್ಯಾ? ಸುಮ್ಕೇರು. ಎಕ್ಸಾಮ್ ಮುಗಿಲಿ, ಎಕ್ಸಾಮ್ ಮುಗ್ದಿದ ತಕ್ಷಣ ನಿನ್ಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಇದ್ಯಾ? ಮಾತಾಡ್ಬೇಡ ನೀನು. 7 ವರ್ಷದಿಂದ ನಿನ್ ಮಾತು ಕೇಳ್ಕೊಂಡು ಕಾಯ್ತಾನೆ ಇದ್ದೀನಿ. ಇನ್ ಕಾಯಕ್ಕಾಗಲ್ಲಕ್ಕ. ಇನ್ನೊಂದ್ ತಿಂಗಳಲ್ಲಿ ಅವಳು ಎಕ್ಸಾಮ್ ಮುಗೀತದೆ. ಮುಗ್ದಿದ ತಕ್ಷಣ ನನ್ಗೂ ಪಾರ್ಗ್ ಮದ್ವೆ. ಏ ಬಾವಾ, ತಂಗಿ ಮಗ ಸೆಂಟಿಮೆಂಟು ಅಂತ ಬಿಕ್ಲುಂಗೇನಾದ್ರೂ ಪಾರುನ್ ಕೊಟ್ಟು ಗಂಟಾಕಕ್ ಹೋದೆ, ಅವನ್ ಹೆಣದ ಮೇಲೆ ನಿಂತ್ಕೊಂಡು ನಾನ್ ತಾಳಿ ಕಟ್ಬೇಕಾಗತ್ತೆ. ಗುರು, ಬಿಕ್ಲ ಬಂದ್ಬಿಟ್ಟ. ಮನೆಯೆಲ್ಲ ಸೆಟ್ ಮಾಡ್ರಿ. ನನ್ನ ಮಕ್ಕಳದ ಜಾಸ್ತಿ ಆಗೋಯ್ತ್ರಿ. ಇಲ್ಲಿ ಇಲ್ಲ ಅಂದ್ಕೊಂಡಿದ್ಯಾ? ಹೇಳಿರಿ. ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀನಿ. ಅಕ್ಕನ ಮಗಳು ಅಂತ ಒಬ್ಬನು, ಮಾವನ ಮಗಳು ಅಂತ ಇನ್ನೊಬ್ನು, ನಿನ್ನೆ ಮದುವೆ ಆಗ್ಬೇಕು ಅಂತ 3 ದಿವಸಕ್ಕೂ ಹೊಡೆದಾಡ್ಕೊಂಡು ಸಾಯ್ತಾ ಅವ್ರೆ.
ಈ ವಿಷಯ ನಿನಗೆ ಎಲ್ಲಿ ಗೊತ್ತಾದ್ರೆ ನೀನು ಓದ್ ಹಾಳಾಗೋಗುತ್ತೋ ಅನ್ನೋ ಭಯದಿಂದ ನಿನಗೇನು ಹೇಳ್ದೆ ಮನೆಯಾಗೂ ಇರಿಸ್ಕೊಳ್ದೆ ಹಾಸ್ಟೆಲ್ ಓದಿಸ್ತಾ ಇದ್ದೀವಿ. ಇಷ್ಟು ದಿವಸ ನಿನ್ನ ಇಲ್ಲೇ ಇರಿಸ್ಕೊಂಡು ಓದಿಸಿದ್ದಿದ್ರೆ ಅವ್ರು ಸಾಯ್ತಿದ್ರು, ಇಲ್ಲ ನಾವು ಸಾಯ್ತಿದ್ವಿ. ಒಟ್ಟಿನಲ್ಲಿ ಯಾರೂ ನೆಮ್ಮದಿಯಿಂದ ಬದುಕಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನೀನಿನ್ನೂ ಚಿಕ್ಕ ಹುಡುಗಿ, ನಿನ್ನ ಓದೆಲ್ಲ ಮುಗಿಲಿ, ಆಮೇಲೆ ಮದುವೆ ಮಾತುಕತೆ ಆಡೋಣ ಅಂತ ಅವ್ರು ಮಾತಾಡಕ್ಕೆ ಬಂದಾಗೆಲ್ಲ ಹೇಳಿ ಕಳಿಸ್ತಿದ್ವಿ. ಆಯಿತು, ಯಾರು ಒಬ್ರಿಗೆ ಮದುವೆ ಮಾಡಿಕೊಡೋಣ ಅಂತಂದರೆ ಇಬ್ರು ಬಂದು ಅನಾಮತ್ ಎದೆ ಮೇಲೆ ಕೂತ್ಕೋತಾರೆ. ಇವನ್ ಕಂಡ್ರೆ ಅವನು ಮಚ್ಚ ಎತ್ಕೋತಾನೆ, ಅವನ್ ಕಂಡ್ರೆ ಇವನು ಮಚ್ಚ ಎತ್ಕೋತಾನೆ. ಇವರಿಬ್ರ ಜೊತೆ ಹೇಗೆ ಸಾಕಾಗಿ ಹೋಗಿದೆ ಕಣೆ. ಈಗ ನೀನು ಬೇರೆ ಬಂದಿದೀಯ, ಇನ್ನು ಏನೇನ್ ರಾಧ ಅಂತ ಆಗುತ್ತೋ ಏನೋ. ನೀನು ಕಾಣ್ತಿದ್ದಾಗ್ಲೇ ಹಕ್ಕಿದ್ದಾಡ್ತಿದ್ದವ್ರು ಈಗ ನೀನ್ ಬಂದಿದೀಯ ಅಂತ ಗೊತ್ತಾದ್ರೆ ಸುಮ್ಮನಿರ್ತಾರ? ಸೀದಾ ತಾಂಬೂಲ ತಗೊಂಡು ಮನೆ ಬಾಗಿಲಿಗೆ ಬಂದ್ಬಿಡ್ತಾರೆ. ಅವ್ವ ಪಾರ್ವತಿ ಅವತ್ತು ಸಾಯ್ಬೇಕಾರೆ ಪಾರ್ವತಿ ನನ್ನ ಸೊಸೆ ಅಂತ ಹೇಳವಳೆ. ನಾವು ಬೈಕ್ ನೀರು ಬಿಡ್ಬೇಕಾರೆ ನನಗೆ ಅಂತ ಮಾತು ಕೊಟ್ಟಿದ್ಯಾ? ತಗೋ. ಏಯ್ ಯಜಮಾನ, ಏನ್ ಮೇಲೆ ಕೆಳಗೆ ನೋಡ್ತೀಯ? ತಗೊಳಪ್ಪ ತಾಂಬೂಲನ. ನಮಸ್ಕಾರ ಸರ್. ಪಾರ್ವತಿ ನಿವಾಸ ಇಲ್ಲೇನಾ? ಪಾರು ವಾಸ? ಪಾರು ರೇ ಪಾರು, ಏನಪ್ಪ ಸೌಂಡೇ ಇಲ್ಲ? ಯಾಕ್ರೋ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ವ ನೀವು? ಈಗ ತಾನೇ ರಿಲೀಸ್ ಆಗಿ ಬಂದಿದ್ರಿ, ಅಲ್ಲೇ ತೆಗೆದ್ಬಿಟ್ರ ನಿಮ್ಮ ಹಳೆ ಕಥೆಗಳು. ನಿಮ್ದೇನೇ ವಿಷಯ ಇದ್ರು ಮನೇಲಿ ಕುತ್ಕೊಂಡು ಇತ್ಯರ್ಥ ಮಾಡ್ಕೊಳ್ಳಿ. ಪಾರು ಪಾರು ಅವರೇ, ಪಾರು ರೇ ಪಾರು ಅವರೇ, ನೀನೇನಿಲ್ಲಿ? ನೀವೆಲ್ಲೋ ನಾವಲ್ಲೇ. ಅಯ್ಯೋ ಯಾಕ್ರಿ ಹೇಳ್ತಿದ್ದೀರಾ? ನಾ ಬಂದೆ ಅಂತನಾ? ಅಯ್ಯೋ ನಾವು ಬಿಡ್ತೀರಪ್ಪ. ಬೇಡ ಬೇಡ ಬೇಡ. ಮತ್ತೆ ಯಾಕ್ರಿ ಹೇಳ್ತಿದ್ದೀರಾ? ಓ ಎಕ್ಸಾಮಲ್ಲಿ ಫೇಲ್ ಆದ್ರಾ? ರಿಸಲ್ಟೇ ಬಂದಿಲ್ಲ. ಇಲ್ವಾ? ಓ ನಿಮ್ಗಿಷ್ಟ ಆಗದೆ ಇದ್ರು ನಿಮ್ಮ ಮನೇಲಿ ಮದುವೆ ಮಾಡ್ಕೊಂತ ಫೋರ್ಸ್ ಮಾಡ್ತಿದಾರಾ? ತರಿಕೆ ನನಗ್ ಗೊತ್ತಿತ್ರಿ ಇದೆ ಅಂತ. ಮತ್ತೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಿರಲ್ರಿ. ಇನ್ನೇನ್ ಸಾರ್ ಮಾಡೋದು? ಯಾರು ಒಬ್ಬರು ಕೊಟ್ಟು ಮದುವೆ ಮಾಡೋಣ ಅಂತಂದ್ರೆ ಇವ್ರು ಒಬ್ರಿಗೊಬ್ರು ಹೊಡೆದಾಡಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಮಗಳ ಜೀವನ ತಾನೇ ಹಾಳಾಗೋದು. ಎಲ್ಲಾರ ಮನೇಲೂ ಇದೇ ಗೋಳು. ನಿನ್ನಿಷ್ಟ ಏನು ಅಂತ ಯಾರನ್ನು ಕೇಳಲ್ಲ, ಎಲ್ಲ ಅವರವರ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಏನ್ ಜನನಪ್ಪ. ರೇ ಪಾರೋ, ನಾಳೆ ನೀವೇನಾದ್ರೂ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗೋಗ್ಬಿಟ್ರೆ ನನ್ನ ಲೈಫ್ ಗತಿ ಏನ್ರಿ? ನಿಮ್ಮನ್ನೇ ನಂಬ್ಕೊಂಡು ಇಷ್ಟು ದೂರ ಬಂದಿದ್ದೀನಿ. ನಮ್ಮ ತಾಯಿ ಏನು ಹೇಳ್ತೀನಿ ಕೇಳ್ರಿ, ನಾನು ಎಕ್ಕುಟ್ಟೋಗ್ಬಿಡ್ತೀನಿ. ನೀವೇನಾದ್ರೂ ನನಗೆ ಸಿಗದೆ ಹೋದ್ರೆ ನಾನು ಖಂಡಿತ ಸುಸೈಡು. ಆದ್ರೂ ಮಾಡ್ಕೊಳಲ್ಲ. ಯಾಕೆ ಗೊತ್ತಾ? ಇವತ್ತಲ್ಲ ನಾಳೆ ಎಲ್ಲೋ ನಿಮ್ಮ ಮನಸ್ಸು ನನ್ನ ಕಡೆ ವಾಲ್ಕೊಳತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಇಲ್ಲ ಅಂದ್ರೆ ಮುಖ ಮೂತಿ ನೋಡ್ದೆ ಎನ್ಕೌಂಟರ್ ಹೆಸರಲ್ಲಿ ಇಬ್ಬರು ಫೈಲ್ನು ಕ್ಲೋಸ್ ಮಾಡ್ಬಿಡ್ತೀನಿ. FIR ಇರಲ್ಲ, ಕೋರ್ಟ್ಗೆ ಹೋಗೋ ನೆಸೆಸಿಟಿನೂ ಇರಲ್ಲ. ಮತ್ತೆ ಬಿಟ್ಟಾಕ್ರಿ, ನಡಿ ನನ್ನ ಜೊತೆ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲಿಗೆ ಓಡೋಗೋಣ. ನಿಜವಾಗ್ಲೂ ಹೇಳ್ತಿದೀಯಾ? ಸುಮ್ನೆ ಹೇಳಕ್ ನಾನೇನು ಎಲೆಕ್ಷನ್ಗೆ ನಿಂತಿದ್ದೀನಿ. ಕೊಡ್ರಿ ಕೈನಾ. ಮಧ್ಯ ಎಲ್ಲೂ ಕೈ ಬಿಡಲ್ಲ ತಾನೆ? ರೇ ಕಸ್ತೂರಿ ನಿವಾಸದ ವಂಶಾರಿ ನಮ್ದು. ಒಂದ್ಸಲಿ ಕೈ ಹಿಡಿದ್ಮೇಲೆ ಅಷ್ಟೇ, ಬಿಡಕ್ ಚಾನ್ಸೇ ಇಲ್ಲ. ಈ ಕೊಡಿ ಕೈಯ.
ಇದೇ ಲಾಸ್ಟ್ ವಾರ್ನಿಂಗು. ಸರಿ ಸರ್. ಹಾ ಆಯ್ತು ಸರ್. ಬ್ರೋ ಏನಾಯ್ತು? ಸೆಟಲ್ಮೆಂಟ್ ನಮ್ಮ ಕಡೆನೇ ಆಯ್ತಾನೆ? ಇಲ್ಲ, ಅವಳು ಮನೇಲಿಲ್ಲ, ಎಸ್ಕೇಪ್ ಆಗ್ಬಿಟ್ಟವಳೆ. ನಮ್ಮ ಅಕ್ಕ ಬಿಕ್ಳಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಗೇಮ್ ಮಾಡವಳೆ. ಇನ್ನು ಕಾಯ್ಬಾರ್ದು, ಅವಳೆಲ್ಲಿ ಸಿಗ್ತಾಳೋ ಅಲ್ಲೇ ಅಲ್ಲೇ ತಾಳಿ ಕಟ್ತೀನಿ. ಪಾರ್ವತಿ, ಇವ್ರು ಕಾಣಿಸ್ತಿಲ್ಲ. ಅಯ್ಯೋ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಇವರಿಬ್ರು ಸೇರ್ಕೊಂಡು ಅವಳನ್ನೇನೋ ಮಾಡಿರ್ಬೇಕು. ಈಗೇನಪ್ಪ ಮಾಡೋದು? ಗುರು, ನೀನ್ ನೋಡಿದ್ರೆ ಇಲ್ಲಿ ಕೂತಿದ್ಯಾ, ಅಲ್ಲಿ ನೋಡಿದ್ರೆ ಪಾರ್ವತಿ ಯಾವ ಜೊತೆ ಓಡಾಯ್ತಾಳೆ. ಏನ್ ಮಾಡ್ರು?